ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಇದು ಅದೆಂತ ಕೆಟ್ಟ ಕಲಿಗಾಲವೋ ಗೊತ್ತಿಲ್ಲ. ಈಗ ಕೆಟ್ಟ ಮಕ್ಕಳಿರಬಹುದೇ ಹೊರತು ಕೆಟ್ಟ ತಾಯಂದಿರು ಇರೋದಿಲ್ಲ ಅನ್ನೋ ಗಾದೆ ಮಾತು ಕೂಡ ಅರ್ಥ ಕಳ್ಕೊಂಡಿದೆ. ಮಕ್ಕಳನ್ನೇ ಕೊಲ್ಲೋ ಕೆಟ್ಟ ಮನಸ್ಥಿತಿಯ ತಾಯಂದಿರು ಈಗ ಕಾಣಿಸ್ಕೊಳ್ತಿದ್ದಾರೆ. ಕೆಲವೇ ದಿನಗಳ ಹಿಂದೆ ಸಲಿಂಗ ಕಾಮದ ತೃಷೆಗೆ ಬಿದ್ದ ಮಹಿಳೆಯೊಬ್ಬಳು ತನ್ನ 5 ವರ್ಷದ ಮಗುವನ್ನ ಕೊಂದ ಕಥೆಯನ್ನ ಇದೇ ಕ್ರೈಮ್ ಸ್ಟೋರಿಯಲ್ಲಿ ನೋಡಿದ್ದೀರಿ. ಅದರ ನೆನಪು ಮಾಸೋ ಮೊದಲೇ ಈಗ ಮತ್ತೊಬ್ಬಳು ತಾಯಿ ಮದುವೆ ಆಗಿರುವ ತನ್ನದೇ ಮಗಳ ಕತ್ತಿಗೆ ಮಚ್ಚು ಬೀಸಿದ್ದಾಳೆ. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರುವಾಗ ಹಿಂದಿನಿಂದ ಬಂದ ತಾಯಿ ಕುರಿಯನ್ನ ಬಲಿ ಕೊಡೋ ಹಾಗೆ ಕತ್ತಿಗೆ ಬಲವಾಗಿ ಮಚ್ಚು ಬೀಸಿದ್ದಾಳೆ. ಈ ವಿಚಿತ್ರ ವಿಕ್ಷಿಪ್ತ ಘಟನೆಯ ಸ್ಪೆಷಲ್ ಕ್ರೈಮ್ ಎಪಿಸೋಡ್ ಇದೀಗ ನಿಮ್ಮ ಮುಂದೆ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ಇದು ನೀವು ಎಚ್ಚರಗೊಳ್ಳಬೇಕಾದ, ನಾವು ಜಾಗೃತಿ ಮೂಡಿಸುವ ಅಪರಾಧ ಲೋಕದ ಅಪರೂಪದ ಕಥೆಗಳ ಕ್ರೈಮ್ ಸ್ಟೋರಿ. ನಾನು ಅಂದಾನಿ ಇಮಬಾಷಿ. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೇವಸ್ಥಾನದ ಆವರಣದಲ್ಲಿ 55 ವರ್ಷದ ಮಹಿಳೆಯೊಬ್ಬಳು ತನ್ನ ಮಗಳ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾಳೆ. ಅಗ್ರಹಾರ ಲೇಔಟ್ ನಿವಾಸಿಯಾದ ಸುಜಾತ ಅನ್ನೋ ಹೆಂಗಸು 27 ವರ್ಷದ ರಮ್ಯಾ ಅನ್ನೋ ತನ್ನ ಮಗಳನ್ನೇ ಕೊಲೆ ಪ್ರಯತ್ನದ ಹೀನ ಕೆಲಸ ಮಾಡಿದ್ದಾಳೆ. ಗಂಡನ ಮನೆಯಿಂದ ತವರಿಗೆ ಬಂದಿದ್ದ ತನ್ನ ಮಗಳನ್ನು ಸುಜಾತ ಬೆಳಗಿನ ಜಾವ 3:45 ಸುಮಾರಿಗೆ ವಿಶೇಷ ಪೂಜೆಯ ನೆಪ ಮಾಡಿ ಹರಿಹರೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾಳೆ. ಅಲ್ಲಿ ರಮ್ಯಾ ದೇವರಿಗೆ ತಲೆಬಾಗಿ ನಮಸ್ಕಾರ ಮಾಡುತ್ತಿದ್ದಾಗ ಆಕೆಯ ಹಿಂದಿನಿಂದ ಬಂದ ತಾಯಿ ಸುಜಾತ ಪ್ರಾಣಿಗಳನ್ನ ಬಲಿ ಕೊಡುವ ಹಾಗೆ ನೇರವಾಗಿ ಕತ್ತಿಗೆ ಮಚ್ಚು ಬೀಸಿಯೇ ಬಿಟ್ಟಿದ್ದಾಳೆ. ಮಗಳು ರಕ್ತದ ಮಡುವಿನಲ್ಲಿ ಬಿದ್ದು ಹೊರಳಾಡೋದನ್ನ ನೋಡಿದ ತಾಯಿ ಸುಜಾತ ತನ್ನ ಕತ್ತನ್ನು ತಾನೇ ಕೊಯ್ದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾಳೆ. ಸುಜಾತ ಅನ್ನೋ ಆ ಹೆಂಗಸಿನ ಉದ್ದೇಶ ಹಾಗೂ ವರ್ತನೆ ಎರಡೂ ವಿಚಿತ್ರವಾಗಿತ್ತು. ಗಂಡನ ಜೊತೆಗಿದ್ದ ಮಗಳು ಮನೆಗೆ ಬಂದಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾದರೂ ಯಾಕೆ? ಅಲ್ಲಿ ಮಾಡಿಸಿದ ಪೂಜೆಯಾದರೂ ಏನು? ಇಷ್ಟೆಲ್ಲ ಆದ ಮೇಲೆ ತಾನು ಕತ್ತು ಕುಯ್ದುಕೊಂಡು ಸಾಯೋದಕ್ಕೆ ಪ್ರಯತ್ನ ಮಾಡಿದ್ದಾದರೂ ಯಾಕೆ? ಪ್ರಶ್ನೆಗಳಿನ್ನೂ ನಿಗೂಢವಾಗಿಯೇ ಇವೆ. ಬೆಳಗಿನ ಜಾವ ದೇವಾಲಯದ ಆವರಣದಲ್ಲಿ ಈ ದುರ್ಘಟನೆ ನಡೆದಾಗ ಇವರಿಬ್ಬರ ನೋವಿನ ಕಿರುಚಾಟ ಕೇಳಿದ ಅಕ್ಕಪಕ್ಕದ ಜನರು ಅಲ್ಲಿಗೆ ಓಡೋಡಿ ಬಂದಿದ್ದಾರೆ. ತಾಯಿ ಮಗಳಿಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನ ನೋಡಿ ಜನಗಳು ಗಾಬರಿಯಾಗಿದ್ದಾರೆ. ಇಬ್ಬರು ಭೀಕರವಾಗಿ ಗಾಯಗೊಂಡಿದ್ದರೂ ಇನ್ನೂ ಜೀವ ಇದ್ದಿದ್ದರಿಂದ ಸ್ಥಳೀಯರು ತಾಯಿ ಮತ್ತು ಮಗಳನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ವಿಚಿತ್ರ ಘಟನೆ ಪೊಲೀಸರಲ್ಲೂ ಅಚ್ಚರಿ ಹುಟ್ಟಿಸಿದೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಕುಟುಂಬದಲ್ಲಿ ಪದೇ ಪದೇ ಸಾವು ಸಂಭವಿಸಿದ್ದರಿಂದ ಖಿನ್ನತೆಗೆ ಒಳಗಾಗಿದ್ದ ಸುಜಾತ ನರಬಲಿ ಕೊಡೋದಕ್ಕೆ ಪ್ರಯತ್ನ ಮಾಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಕಳೆದ 5-6 ವರ್ಷಗಳಿಂದ ಕುಟುಂಬದಲ್ಲಿ ಸರಣಿ ಸಾವುಗಳು ಸಂಭವಿಸಿವೆ. ಇದು ಸುಜಾತ ಅವರನ್ನು ಖಿನ್ನತೆಗೆ ತಳ್ಳಿದೆ. ಈಗಾಗಲೇ ಸುಜಾತ ಕುಟುಂಬದಲ್ಲಿ ಅವರ ಪತಿ, ತಾಯಿ ಮತ್ತು 3 ಸಹೋದರಿಯರು ಸಾವನ್ನಪ್ಪಿದ್ದಾರೆ. 2 ವರ್ಷಗಳ ಹಿಂದೆ ರಮ್ಯಾ ಮಗ ತೀರಿಕೊಂಡಿದ್ದು, ಕೆಲವೇ ದಿನಗಳ ಹಿಂದೆ ರಮ್ಯಾ ಅವರ ಇನ್ನೊಂದು ಮಗು ಕೂಡ ಸಾವನ್ನಪ್ಪಿತ್ತು. ಈ ಸರಣಿ ಸಾವುಗಳ ದುರಂತ ಸುಜಾತಾಗೆ ತನ್ನ ಮಗಳನ್ನೇ ಕೊಲೆ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿದೆ ಅನ್ನೋ ಅನುಮಾನ ಇದೆ. ಜೊತೆಗೆ ಮಗಳು ರಮ್ಯಾ ಪದೇ ಪದೇ ಗಂಡನ ಜೊತೆ ಜಗಳ ಆಡ್ಕೊಂಡು ತವರಿಗೆ ಬರ್ತಾ ಇರೋದರ ಬಗ್ಗೆಯೂ ತಾಯಿಗೆ ಅಸಮಾಧಾನ ಇತ್ತು. ಈ ಕಾರಣಕ್ಕೂ ಕೊಲೆ ಮಾಡಿರಬಹುದು ಅನ್ನೋ ಮತ್ತೊಂದು ಸಂಶಯ ಕೂಡ ಇದೆ. ಆದರೆ ಇದರ ನಿಜವಾದ ಸತ್ಯ ಏನು ಅಂತ ಗೊತ್ತಾಗಬೇಕಾದರೆ ಸುಜಾತ ಹಾಗೂ ರಮ್ಯಾ ಆಸ್ಪತ್ರೆಯಲ್ಲಿ ಚೇತರಿಸಿಕೊಂಡು ಮಾತನಾಡಬೇಕು. ಆಗ ಈ ಕರಾಳ ಘಟನೆಯ ಮತ್ತೊಂದು ಮುಖ ಬಯಲಾದರೂ ಆಗಬಹುದು. ಇದು ಈ ದಿನದ ಕ್ರೈಮ್ ಸ್ಟೋರಿ. ಮತ್ತೊಂದು ವಿಕ್ಷಿಪ್ತ ಕಥೆಯ ಜೊತೆಗೆ ಮತ್ತೆ ನಿಮ್ ಮುಂದೆ ಬರ್ತೀನಿ. ವಿಷಯ, ವಿಶೇಷತೆ, ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.